ಬಗ್ಗೆ ಕೇಳಿದ್ವಿ. ರಸಿಲೋಮ, ರುದ್ರ, ಚಕ್ಷುರ ಇವರೆಲ್ಲ. ರಸಿಲೋಮ ಅಂತಂದ್ರೆ ಯಾರು, ರುದ್ರ ಅಂತಂದ್ರೆ ಯಾರು, ಚಕ್ಷುರ ಅಂತಂದ್ರೆ ಯಾರು ಅಂತನೂ ನಾವು ತಿಳ್ಕೊಂಡ್ವಿ. ಈಗ ಇಲ್ಲಿ ಮಹಿಷಾಸುರನನ್ನ ಅಂಕಿತವಾಗಿ ತಗೊಂಡಿದ್ದು ಯಾಕಪ್ಪ ಅಂತಂದ್ರೆ ಮದ, ಅಹಂಕಾರ, ಮನುಷ್ಯನಲ್ಲಿರೋ ಸೊಕ್ಕಿಗೆ ಈ ಮಹಿಷಾಸುರನನ್ನ ಉದಾಹರಣೆಯನ್ನಾಗಿ ಇಲ್ಲಿ ಗುರುಗಳು ತಗೊಂಡಿದ್ದಾರೆ. ಈಗ ನೋಡ್ರಿ, ಸೊಕ್ಕು ಸುಮ್ಮನೆ ಬರಾಗಿಲ್ಲ. ಒಂದ್ ಸ್ವಲ್ಪ ವಿಚಾರ ವಿಶ್ಲೇಷಣೆ ಮಾಡಿದ್ರೆ ನಾವು ಒಂದ್ ಸ್ವಲ್ಪ ಹಂಗ ವಿಚಾರ ಮಾಡಿದ್ರೆ ನಮ್ಮ ಸಮಾಜದಲ್ಲಿ, ಈ ಪ್ರಪಂಚದಲ್ಲಿ ನಾವು ಇರೋರು, ದೇಶಗಳದಾವು, ಜನ ಅದಾರು, ಊರದಾವು, ಕೈಯಾಗ ರೊಕ್ಕಿಲ್ಲ, ಇರಾಕ್ ಮನಿ ಇಲ್ಲ, ತಲೆಯಾಗ ಬುದ್ಧಿ ಇಲ್ಲ, ಅಂದ್ರೆ ಶಿಕ್ಷೆ ಇಲ್ಲ, ಶಿಕ್ಷಣ ಇಲ್ಲ. ಅಂತ ಮನುಷ್ಯ ಯಾವತ್ತಾದ್ರೂ ಎತ್ತಾರ ಬಿಡ್ರಿ, ಎತ್ತಾರು ಎಲ್ಲ ಕಡೆ ಅಂತಲ್ಲ, ಆದ್ರೂ ಒಂದು 90% ಅನ್ನೋ ಲೆಕ್ಕದಲ್ಲಿ ತಗೊಂಡ್ರೆ ಈ ಬಡವರಿಗೆ, ಇಲ್ದಿರೋರಿಗೆ ಇವತ್ತು ಮದ ಯಾರಿಲ್ಲ. ಮದ ಯಾರಿರ್ತತಿ? ನನ್ನ ಹತ್ರ ರೊಕ್ಕ ಅದಾವು, ನನಗೆ ಮದ ಐತಂದ್ರೆ ನಾ ಭಾಳ ಸಾಲಿ ಕಲಿತೀನಿ ಅನ್ನುವಂಥ ಮದ. ನನ್ನ ಹತ್ರ ಅಷ್ಟೊಂದೆಲ್ಲ ಅದೈತಿ, ಮನಿ ಐತಿ, ಕಾರ್ ಐತಿ, ಬಗ್ಗೆ ಎಲ್ಲ ವಿಚಾರಗಳು ಇದ್ದವ್ರಿಗೇನೆ ಜಾಸ್ತಿ ಮದ ಇರ್ತೈತಲ್ಲ. ಆ ಮದ ಹೆಂಗ್ ಬರ್ತೈತಿ? ಕಾಮ ಯಾವಾಗೀಗ ಕೇಳಿ, ಕಾಮ ಯಾರು? ಚಕ್ಷುರ, ಈ ಮಹಿಷಾಸುರನ ಮಂತ್ರಿ ಅವ. ಯಾವಾಗ ಒಬ್ಬ ಮನುಷ್ಯನ, ಒಬ್ಬ ಭಕ್ತ ಅಥವಾ ಒಬ್ಬ ಮುಮುಕ್ಷುವಿನ ತಲೆ ಮೇಲೆ ಮಹಿಷಾಸುರ ಯಾವಾಗ ಆಳ್ವಿಕೆ ಮಾಡ್ತಾನಲ್ಲ, ಈ ಕಾಮ ಅನ್ನೋದು ಅವನು ಮಂತ್ರಿ ಆಗ್ತಿದೆ. ಅದನ್ನೇ ಹೇಳಿದ್ದಾರೆ. ಯಾವಾಗ ಮದ ಮ್ಯಾಲೆ ಕುಣಿತಿರ್ಬೇಕಾದ್ರೆ ಕಣ್ಣಲ್ಲಿ ಕಣ್ಣು ಹಾಕ್ತಾನ ಮನುಷ್ಯ, ಕಣ್ಣಲ್ಲಿ ಕಾಮಪೂರಿತ ದೃಷ್ಟಿಯಿಂದ ನೋಡ್ತಾನ. ಅದೇ ರೀತಿ ಚಿಕ್ಷುರನ ಹೆಂಗ್ ನೋಡ್ರಿ, ಚಿಕ್ಷುರ ನನಗ ತಾಯಿ, ಈ ಮಾತೆ, ಈ ಸ್ತ್ರೀ ಎದುರು ಪಡಾತಾಳೆ, ಇವ್ರು ಯಾರಿರ್ಬೋದು ಅನ್ನೋ ಆಶ್ಚರ್ಯ ಅವನಿಗೆ. ಆ ತಾಯಿ ದೇವಿಗತೆ ಕಾಣತಿರ್ಲಿಲ್ಲ, ಸಾಮಾನ್ಯ ಸ್ತ್ರೀ ತರ ಕಾಣ್ತಾ ಇದ್ರು. ಅದೇ ರೀತಿ ಯಾವ ಮನುಷ್ಯನ ತಲೆ ಮೇಲೆ ಮದ ಅನ್ನೋದು, ಈ ಮಹಿಷಾಸುರ ಅನ್ನೋದು ರಾಜ ಆಗಿರ್ತಾನಲ್ಲ, ಅವನ ಕೈ ಕೆಳಗೆ ಚಿಕ್ಷುರ, ಕಾಮ ಅನ್ನೋದು ಮಂತ್ರಿ ಆಗಿರ್ತಿದ್ರು. ಅದೇ ರೀತಿ ಎಡಬರದಲ್ಲಿ ರಸಿಲೋಮ, ರುದಗ್ರರು ಆಟ ಆಡ್ತಿರ್ತಾರೆ. ಈ ರಸಿಲೋಮ, ರುದಗ್ರ ಈ ಲೋಭ ಜಾಸ್ತಿ ಆಗಕತ್ತಪ್ಪ ಅಂತಂದ್ರ ಅಡ್ಡ ದಾರಿ ಹಿಡಿದ ಆ ಥರ ದಾರಿ ಹಿಡಿದು ರೊಕ್ಕ ಕಮಾಯಿಸ್ತಾನೋ. ಚಿಕ್ಷುರ ಪವರ್ಫುಲ್, ಅಂದ್ರೆ ತಾಕತ್ವರ ಆಗತ್ತಪ್ಪ ಅಂತಂದ್ರ ಸಿಕ್ಕ ಹೆಣ್ಣಿನ ಮೇಲೆ, ಸಿಕ್ಕ ವ್ಯಕ್ತಿಗಳ ಮೇಲೆ, ಸಿಕ್ಕ ವಸ್ತುಗಳ ಮೇಲೆ ಆಸೆಯನ್ನು ತೋರ್ಸಕ್ ಚಾಲು ಮಾಡ್ತಾನೋ. ಇದೆಲ್ಲ ಮಾಡೋದ್ರಿಂದ ಇವರೆಲ್ಲ ತಂದು ಹಾಕಿ ಇವರೆಲ್ಲರೂ ಸೇರಿ ಆ ಮಹಿಷಾಸುರನನ್ನ ರಾಜನನ್ನಾಗಿ ಮಾಡಿಬಿಡ್ತಾರೆ. ಅಂತಂದ್ರೆ ಮನುಷ್ಯನಲ್ಲಿ ಮದ ಹುಟ್ಟಿತು ಅಂತ. ಅದೇ ರೀತಿ ಇಲ್ಲ. ಉದಾಹರಣೆ ಒಂದು ಸಣ್ಣ ಕಥೆ ತಗೊಳ್ಳೋಣ ನೋಡ್ರಿ. ಇಲ್ಲಿ ಪಾಂಡವರನ್ನ ಕೌರವರೆಲ್ಲರೂ ಸೇರಿ ದೇಶ ಬಿಟ್ಟು ಹೊರಕಳಿಸಿರ್ತಾರ. ಅವರು ಏನೋ ಯುದ್ಧದ ಮುಂದೆ ಯುದ್ಧ ಆಗಬೇಕಪ್ಪ ಅನ್ನುವಂತ ಪರಿಸ್ಥಿತಿ ಬಂದಿರ್ಬೇಕಾದ್ರ ಶ್ರೀಕೃಷ್ಣ ಬಂದು ಕೇಳ್ತಾನ. ಏನಂತ ಕೇಳ್ತಾನಪ್ಪ ಅಂತಂದ್ರ, 5 ಊರು ಕೊಡ್ರಿ, ಪಾಂಡವರ ಕಡೆಯಿಂದ ನಾನು ಕೇಳಕ್ ಬಂದೇನೆ, 5 ಊರು ಕೊಡ್ರಿ, ಬಾಕಿ ಎಲ್ಲ ನೀವೇ ಇಟ್ಕೊರಿ. 5 ಊರು ಅದಾವ, 5 ಊರು ಅಷ್ಟೇ ಕೊಟ್ಬಿಡ್ರಿ, 5 ಪಾಂಡವರು 1 ಊರು ಕೊಟ್ಬಿಡ್ರಿ, ಎಲ್ಲ ಶಾಂತವಾಗಿ ಮುಗಿದ್ವಿ, ಯುದ್ಧ ಬ್ಯಾಡ ಅನ್ನೋ ಕಾರಣಕ್ಕೆ ಬರ್ತಾನೋ. ಇಲ್ಲಿ ಮದದಿಂದ ಉನ್ಮತ್ತನಾಗಿರುವಂತ ದುರ್ಯೋಧನ ಏನಂತಾನಪ್ಪ ಅಂತಂದ್ರ, ಹಿಡಿಲಿ ಆ ಕೃಷ್ಣನಿಗೆ ಅಂತ ಹೇಳಿ ಅವನಿಗೆ ಸೆರೆ ಹಾಕಾಕ ಅವನಿಗೆ ಹಿಡಿಬೇಕಂತ ಹೇಳಿ ಹೇಳ್ತಾನೆ. ಇಲ್ಲಿ ಅವ್ನ ಬೇರೆ ಯಾರು ಮಹಿಷಾಸುರನ, ಅವನ ತಲೆ ಮೇಲೆ ಮಹಿಷಾಸುರ ಎತ್ತ ಕುಂತ್ಬಿಡ್ತಾನೆ. ಯಾಕಪ್ಪ ಅಂತಂದ್ರ ಪಾಂಡವರು ಹೊರಗೆ ಹೋಗ್ಯಾರು, ಅರ್ಧ ಆಗ್ತಿತ್ತು ಆಸ್ತಿ, ಪಾಂಡವರಿಗೂ ಹೊರಗೆ ಹಾಕ್ಬಿಟ್ಟಾರ. ಈ ಎಷ್ಟು ಅವ್ರು ವನವಾಸಕ್ಕೆ ಹೋಗಿರ್ತಾರಲ್ಲ, 13 ವರ್ಷ, 14 ವರ್ಷ ಹೋಗಿರ್ತಾರ. ಒಬ್ಬನ ಆಳ್ವಿಕೆ ಮಾಡ್ಬಿಟ್ಟಾನು, ಒಬ್ಬನ ಕುಂತು ತಿಂದಾನ, ಒಬ್ಬನ ಎಲ್ಲಿ ನೋಡ್ತಿಯಲ್ಲಿ ಇದು ಮಾಡ್ಯಾನ. ಕಾಮದ ದೃಷ್ಟಿಯಿಂದ ಚಿಕ್ಷುರನ, ದ್ರೌಪದಿಯನ್ನ ಹೇಳ್ತಾನ, ಸೀರೆ ತೆಗಿಯಾಕ ಚಿಕ್ಷುರ ಗೆದ್ದಂಗ ಆಗ್ತದ್ರಿ. ಅಲ್ಲಿ ಬಿಡಾಲ ರಸಿಲೋಮಂತರ ಲೋಭದಿಂದ ಏನ್ ಬೇಕೋ ಅದು ಮಾಡ್ಬಿಟ್ಟಾನ. ಮಹಿಷಾಸುರ ಬಂದು ಕುಂತಂಗ ಆಗ್ತಿಲ್ಲ. ಅದ ಮನದಿಂದ ಶ್ರೀಕೃಷ್ಣ ಪರಮಾತ್ಮನ ಹಿಡ್ಕೋರಿ ಅಂತ ಇರ್ಬಿಡ್ರಿ. ಇದು ಕೆಟ್ಟ ವ್ಯಕ್ತಿ ಅಥವಾ ಒಬ್ಬ ಧೂರ್ತ ವ್ಯಕ್ತಿ ಮಾಡಿರುವಂತಹ ಮದದಿಂದ ಆಗಿರುವಂತಹ ಒಂದು ಘಟನೆ ಅಂತ ಅನ್ಕೋಬಹುದು. ಆದ್ರೆ ಈ ಮದ ಅನ್ನೋದು, ಈ ಮಹಿಷಾಸುರ ಅನ್ನೋದು ಕೇವಲ ಕೆಟ್ಟ ವ್ಯಕ್ತಿಗಳಷ್ಟೇ ಬರಂಗಿಲ್ರಿ, ಒಳ್ಳೆಯವರಲ್ಲೂ ಕೂಡ ಒಂದು ಸ್ವಲ್ಪ ಹೆಜ್ಜೆ ಕಿರಿಕಿರಿ ಬರ್ತಿರ್ತೀವಿ. ಇದಕ್ಕೆ ಉದಾಹರಣೆ ಒಂದು ಸಣ್ಣ ಘಟನೆಯನ್ನ ನೋಡೋಣ. ನೋಡ್ರಿ, ಯುದ್ಧ, ಮಹಾಭಾರತ ಕುರುಕ್ಷೇತ್ರ ಯುದ್ಧ ಆಗೋಕ್ಕಿಂತ ಮುಂಚೆ ಶ್ರೀಕೃಷ್ಣ ಅರ್ಜುನನಿಗೆ ಇಡೀ ಭಗವದ್ಗೀತೆಯ ಸಾರವನ್ನು ಹೇಳ ಯುದ್ಧ ಆಕ್ಯತೆ, ಯುದ್ಧ ಒಂದು ಲೆಕ್ಕದಲ್ಲಿ ಮುಗಿಯಾಕ ಬರ್ತೈತಿ. ಯುದ್ಧ ಮುಗಿಯಾಕ ಬಂದಾಗ ಅರ್ಜುನ ಅಂತಾನು ಶ್ರೀಕೃಷ್ಣನಿಗೆ, ಸಾರಥಿಯಾಗಿರ್ತಾರಲ್ಲ ಶ್ರೀಕೃಷ್ಣನಿಗೆ ಅಂತಾನು. ಅರ್ಜುನ ಯಾವಾಗ ಬಾಣ ಬಿಡ್ತಾನಲ್ಲ, ಅವಾಗ ಕರ್ಣನ ರಥ 15 ಅಡಿ ಹಿಂದೋಗ್ತಿತ್ತಂತೆ. 15 ಅಡಿ. ಬಾಣ ಬಿಟ್ಟ ತಕ್ಷಣ ಬಾಣದ
ಹೊಡೆತಕ್ಕೆ ಜಂಪ್ ಆಗಿ ಹಿಂದೆ ಹೋಗಿತ್ತು. ಆದ್ರೆ ಕರ್ಣ ಬಾಣ ಬಿಟ್ಟಾಗ ಇವಂದು 5 ಅಡಿ ಹಿಂದೆ ಒಬ್ಬ ವ್ಯಕ್ತಿ, ಒಬ್ಬ ಯೋಧ ಒಂದು ಸ್ವಲ್ಪ ದಿನದ ಹಿಂದೆ, ಒಂದು 7-8 ದಿನದ ಹಿಂದೆ ಆಗಿರೋದು ಭಗವದ್ಗೀತೆಯ ಬೋಧನೆ ಆಗಿರೋದು. ಭಗವದ್ಗೀತೆಯ ಬೋಧನೆ ಆಗಿರುವಂತಹ ವ್ಯಕ್ತಿ ಅನ್ನುವಂಥ ಮಾತು ಏನಂತಾನಪ್ಪ ಅಂತಂದ್ರ, ನೋಡ್ ಕೃಷ್ಣ, ನಿನ್ ಕರ್ಣನ್ ಬಾ ಹೊಗಳ್ತಾ ಇರ್ತೀಯಲ್ಲ, ನಾನು ಒಂದು ಬಾಣ ಹೊಡೆದ್ರೆ ಅವ್ನು 15 ಫೀಟ್ ಹಿಂದೆ ಹೋಗ್ತೈತಿ, ಆ ಹೊಡೆದ್ರೆ ಒಂದು 5 ಫೀಟ್ ಹೋಗ್ತೈತಿ, ಈಗ ಹೋಗ್ತೀವಿಲ್ಲೋ ನನ್ನ ದೊಡ್ಡ ಕ್ಷತ್ರಿಯ ಅಂತ ಹೇಳಿ 5-6 ದಿನದಿಂದ ಗೀತಾ ಬೋಧನೆ ಆಗಿತ್ತು. ಆದ್ರೂ ಕೂಡ ಅವನಲ್ಲೂ ಕೂಡ ಬಂದು ಹೋಗ್ಬಿಟ್ಟಾನೆ ಮಗ ಈ ಮಹಿಷಾಸುರ ಅಂತದ್ರಲ್ಲಿ ನಾವು ನೀವೆಲ್ಲ ಯಾವ ಗತಿ ಅನ್ನೋದು ಉದಾಹರಣೆ. ಅವಾಗ ಇದಕ್ಕೊಂದು ವಿರಾಮ ಕೊಡ್ಬೇಕ್ರಿಪ್ಪ ಅಂತಂದ್ರೆ ಕೃಷ್ಣ ಅಂತಾನು ಹಾಗೇನಿಲ್ಲಪ್ಪ, ನಿನ್ಗೆ ಎಷ್ಟು ಆಳದವಾದೆ ಅಂತ ಗೊತ್ತೈತಿ, ನೀನು ಕರ್ಣನನ್ನ ಮತ್ತೆ ಕರ್ಣನ ಇದಿರ್ತಾನಲ್ಲ ಅವನ ಸಾರಥಿ, ಯಾರು ರಾಜ ಇರ್ತಾನೆ, ನಾನು ಅವ್ರಿಬ್ರೇ ಇದ್ರೆ ಅವ್ರಿಬ್ರಿಗೆ ಹಿಂದುಡಾತಿದ್ದ. ಆದ್ರೆ ಇಲ್ಲಿ ಕರ್ಣ ಯಾರಿಗೆ ಹಿಂದುಡಾತಿದ್ದ ಅಂತಂದ್ರೆ, ನನಗೆ ನಾನು ಕುಂತೇನೆ ಇಲ್ಲಿ ಬ್ರಹ್ಮಾಂಡದ ವಜ್ಜೆ ಇಟ್ಕೊಂಡು ನನಗಿಂತ 10 ವಜ್ಜೆ ಇಟ್ಕೊಳ್ಕೆ ನಾನು ಹನುಮಂತ ಕುಂತಾನು, ಅವ್ರೆಲ್ಲರಿಗೂ ಸೇರಿಸಿ 5 ಅಡಿ ಹಿಂದೆ ದುಡಾತಿದ್ನಂತಂದ್ರೆ ನಿನ್ನ ವಿಚಾರ ಮಾಡುವ, ನಿನಗೆ ನಾನು ಗೀತಾ ಬೋಧನೆ ಮಾಡೇ ಖರೆ ಆದ ಒಂದು ಲೆಕ್ಕದಾಗ ಇದಾಗಿದ್ದಿ. ಆದ್ರೂ ಕೂಡ ಅರ್ಥ ಮಾಡಿ ಈ ತರ ಘಟನೆಗಳು ಬಹಳ ಬಂದವ್ರಿ ಮಹಾಭಾರತದಲ್ಲಿ. ಗೀತಾ ಬೋಧನೆ ಆದ ನಂತರ ಕೂಡ ಅರ್ಜುನ ಮಾಡಿರೋ ಮಾತಾಡಿರೋ ಮಾತುಗಳು, ಆಮೇಲೆ ಇರ್ತೈತ್ರಿ, ಹೇಳಕ್ ಬರಂಗಿಲ್ಲ. ಮನುಷ್ಯ ಜನ್ಮ, ಮನುಷ್ಯ ಏನು ಹುಟ್ಟ್ಯಾನಪ್ಪ ಅಂತಂದ್ರೆ ಆ ಅಜ್ಞಾನ, ಆ ಅಧಮು ಎಲ್ಲ ಬಂದೇ ಬರ್ತದೆ. ಅದೇ ರೀತಿ ಈ 2 ಉದಾಹರಣೆ ಯಾಕೆ ಕೊಟ್ಟಿರಿಪ್ಪ ಅಂತಂದ್ರೆ, ಈ ಚಿಕ್ಷುರ, ಬಿಡಾಲ, ರಸಿಲೋಮ, ರುದಗ್ರ ಇವರೆಲ್ಲರ ಸಹವಾಸದಿಂದ ಈ ಮದ ಅನ್ನುವಂತ ಮಹಿಷಾಸುರ ಎಷ್ಟು ತಾಕತ್ವರ ಅದ ಅನ್ನೋದು ನಮ್ಗೆ ಗೊತ್ತಾಗಬೇಕು. ದುರ್ಯೋಧನ ಬಿಡ್ರಿ, ಅರ್ಜುನನಿಗೆ ಬಿಟ್ಟಿಲ್ಲ ಈ ಮದ ಅನ್ನೋದು. ಅಂತದ್ರಲ್ಲಿ ನಮಗ್ ನಿಮ್ಗೆಲ್ಲ ಏನ್ ಬಿಡಬೇಕು ಅದಕ್ಕೆ ನಾವು ಬಹಳ ಮುಖ್ಯವಾಗಿರ್ಬೇಕು. ಈಗ ತಾಯಿ ಈ ರಾಜರೂಪಿಯಾಗಿರುವಂತಹ ರಾಕ್ಷಸ ರಾಜ ಆಗಿರುವಂತಹ ಈ ಮಹಿಷಾಸುರನನ್ನ ಹೆಂಗ್ ಕೊಂದ್ರು ಅನ್ನೋದು ತುಂಬಾ ಸುಂದರವಾಗಿ ಗುರುಗಳು ವಿವರಣೆ ಕೊಟ್ಟಿದ್ದಾರೆ. ಅದನ್ನ ಸ್ವಲ್ಪ ನೋಡಿ. ನಾವು ನಿನ್ನೆ ಮೊನ್ನೆ ಓದಾತಿದ್ವಿ, ನೀವೆಲ್ಲ ಒಂದ್ ಸ್ವಲ್ಪ ಗಮನ ಇಟ್ಟು ಕೇಳಿದ್ರೆ ಗೊತ್ತಾಗ್ತಿತ್ತು. ಎಲ್ಲ ರಾಕ್ಷಸರಲ್ಲಿ ಸಾಯೋಕ್ಕಿಂತ ಮುಂಚೆ ಒಂದು ಮಾತಂತಾರೆ, ಇಷ್ಟೊಂದು ಭಯಂಕರವಾಗಿ ಹೋರಾಟ ಮಾಡ್ತಿದ್ದಾಳೆ ಈ ಸ್ತ್ರೀ, ಒಂದು ಸಲ ಮಾತಾಡಿಸಿ ನೋಡೋನು, ಉತ್ತರ ಕೊಡ್ಲಿಲ್ಲಪ್ಪ ಅಂತಂದ್ರೆ ನಾ ಕೊಲ್ತೇನೆ ನಾವು ಕೇಳೋದ್ರಿ. ಯಾಕ್ರಿಪ್ಪ ಅನ್ನೋದು ಇಲ್ಲಿ ಬರ್ತೈತಿ. ಎಲ್ಲಾ ರಾಕ್ಷಸರು ಕೂಡ ತಾಯಿ ಜೊತೆ ಸಂವಾದ ಅಂತಂದ್ರೆ ತಾಯಿ ಜೊತೆ ಮಾತುಕತೆ ಆದ ನಂತರ ಸತ್ತಾರ. ಹೌದಿಲ್ಲ? ಇಲ್ಲಿ ತಾಯಿ ಅಂತಂದ್ರೆ ಯಾರು? ಬ್ರಹ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರ. ನಮ್ಮ ಸಿದ್ದರಾಮಪ್ಪ ಅವರು, ಆಮೇಲೆ ಬೇರೆ ಬೇರೆ ನಮ್ಮ ಋಷಿಗಳು ಯಾರಿದಾರಲ್ವ, ಅವ್ರು ಯಾವ ಆ ಪರಬ್ರಹ್ಮನನ್ನ ಸಾಕ್ಷಾತ್ಕಾರವಾಗಿ ತಗೊಂಡಾರ, ಆ ಪರಮ ಜ್ಞಾನವೇ ತಾಯಿ. ಯಾವಾಗ ಈ ಕ್ಷಣಿಕ ಬುದ್ಧಿ, ಈ ಕ್ಷುಲ್ಲಕ ರಾಕ್ಷಸರ ಜೊತೆ ಅದಾವಲ್ರಿ ಇವೆಲ್ಲ, ಈ ಮದ, ಮತ್ಸರ, ಕೋಪ ಇವೆಲ್ಲ ಅದಾವಲ್ರಿ ಇವೆಲ್ಲ ಕೆಟ್ಟ ಗುಣಗಳು, ಈ ಆ ತಾಯಿಯ ಜೊತೆ ಯಾವಾಗ ಸಂವಾದ ನಡೆಸ್ತಾವಲ್ಲ, ಯಾವಾಗ ಆ ತಾಯಿಯ ಜೊತೆ ಮುಖಾಮುಖಿಯಾಗಿ ಸಂವಾದ ನಡೆಸ್ತಾವಲ್ಲ, ನಾಶ ಆಗಿರ್ತಾವ. ಅದಕ್ಕೆ ಇಲ್ಲಿ ಬಂದಿರೋದು ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬ ರಾಕ್ಷಸನು ಕೂಡ ನಾವು ಸಾಯಕ್ಕಿಂತ ಮುಂಚೆ ತಾಯಿ ಜೊತೆ ಸಂವಾದವನ್ನ ಮಾಡ್ತಾನೆ. ಅಂತಂದ್ರೆ ಒಬ್ಬ ಯೋಗಿ ಅವನ ಮನಸ್ಸಿನಲ್ಲಿ ಉದಗ್ರ ಯಾತನೆ. ಆದ್ರೆ ಆ ತಾಯಿ ಎನ್ನುವಂತಹ ಬ್ರಹ್ಮಜ್ಞಾನದ ಜೊತೆ ಯಾವಾಗ ಒಂದು ಸಣ್ಣ ಕನೆಕ್ಷನ್ ಕೂಡ್ಬಿಡ್ತದಲ್ಲ, ಅವ್ನು ಸತ್ತ. ಅಂದ್ರೆ ಆ ಯೋಗಿಯಲ್ಲಿ ಆ ಭಾವನೆ, ಆ ಮದ ಅನ್ನೋ ಭಾವನೆ, ಆ ಕೋಪ ಅನ್ನೋ ಭಾವನೆ ಪ್ರಥಮಾಗೋಯ್ತು, ಸತ್ತು ಹೋಯ್ತು ಅನ್ನುವಂತಹ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಅದನ್ನೇ ಮುಂದುವರೆದು ಇಲ್ಲಿ ತುಂಬಾ ಸುಂದರವಾಗಿ ಹೇಳಿದ್ದಾರೆ ನೋಡ್ರಿ ಗುರುಗಳು. ಈಗ ಅವನು ಭಯಾನಕವಾಗಿ ಯುದ್ಧ ಮಾಡ್ತಿರ್ತಾನೆ ಮಹಿಷಾಸುರ. ಅವಾಗ ದೇವರೆಲ್ಲ ಕೂಗಿ ತಾಯಿಗೆ ಹೇಳ್ತಾರೆ. ಯಾಕಂತಂದ್ರೆ ನೋಡ್ರಿ, ಇವು ಸಾಮಾನ್ಯವಾಗಿರುವಂತಹ ರಾಕ್ಷಸರಲ್ಲಿ ಚಿಕ್ಷುರ, ಬಿಡಾಲ, ಕೋಪ, ತಾಪ ಅಂತವಲ್ರಿ ಇವು. ರಾಕ್ಷಸರ ರಾಜ ಇವ ಮದ. ಈ ಮದ ಅನ್ನೋದು ಹೆಂಗ್ರಿಪ ಅಂತಂದ್ರೆ ಅರ್ಜುನನಿಗೆ ಬಿಟ್ಟಿಲ್ಲ, ಇದು ಅತಿ ಭಯಂಕರ ದೊಡ್ಡದಿದು. ಮತ್ತೆ ಹೌದು, ಈಗ ಇನ್ನೊಂದೇನ್ರಿಪ ಅಂತಂದ್ರೆ ಈ ಮದ ಅನ್ನೋದು, ಈಗ ನಾನು ಇದು ನನ್ನ ಪುಸ್ತಕ ಅನ್ನೋದ್ರಲ್ಲೂ ಕೂಡ ಒಂದು ಅರ್ಥದಲ್ಲಿ ಒಂದು ಸಣ್ಣ ಅಂಶ ಆಯ್ತಲ್ರಿ. ಋಷಿ ಮುನಿಗಳೆಲ್ಲ ಬಿಟ್ಟು ಸರ್ವಸಂಗ ಪರಿತ್ಯಾಗಿಗಳಾಗಿ ನಮ್ಮ ಅಪ್ಪ ಅವರಿಗೆ ಮಠದಲ್ಲೆಲ್ಲ ಜೀವನ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ನನ್ನದು ಅನ್ನುವಂಥದ್ದು ಯಾವುದು ಇರಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಅವರು ಮಹಿಷಾಸುರನ್ನ ನಿಜವಾಗ್ಲೂ ಕೊಂದವರು. ಆದ್ರೆ ಇಲ್ಲಿ ನಾನು ಅನ್ನೋದು ನನ್ನ ಪುಸ್ತಕಪ್ಪ, ನನ್ನ ಫೋನಪ್ಪ, ನನ್ನ ದೂರಪ್ಪ, ನನ್ನ ಮನಿಯಪ್ಪ ಅನ್ನೋದ್ರಲ್ಲಿ ನನ್ನದು ಅನ್ನುವಂಥ ಆ ಮದ, ಅಹಂಕಾರ, ಸಾತ್ವಿಕ
ಗೆರೆ ಒಳಗಿತ್ತಪ್ಪ ಅಂತಂದ್ರೆ ಅಡ್ಡಿ ಇಲ್ಲ. ಒಂದು ಚೂರು ಆ ಕಡೆ ಹೋತಂದ್ರೆ ಒಂದು ಲೆಕ್ಕದಲ್ಲಿ ಮದನೇ ಅದು. ಅದನ್ನೇ ಇವ್ರು ಅಂತಾರು, ಇವು ಸಾಮಾನ್ಯನವನಲ್ಲ, ದೇವಿಯೇ ಮಧುವನ್ನು ಕುಡಿ, ಈ ರಾಕ್ಷಸನದೇನು ನಿಮಿಷದಲ್ಲಿ ತಾನೇ ಬೀಳುವನು ಎಂದು ಹರಿಹರರು ಕೂಗುತ್ತಿರಲು ಮಧುವನ್ನು ತಕ್ಕೊಂಡು. ಇಲ್ಲಿ ಮಹಿಷಾಸುರ ಜೊತೆ ಮಾತಾಗಿಲ್ರಿ, ಯಾಕಂದ್ರೆ ಆ ನಾರ್ಮಲ್ ರಾಕ್ಷಸರ ಜೊತೆ ಆ ತಾಯಿಯ ಸಂಪರ್ಕಕ್ಕೆ ಬಂದ ತಕ್ಷಣ, ಆ ಬ್ರಹ್ಮಜ್ಞಾನದ ಸಂಪರ್ಕಕ್ಕೆ ಬಂದ ತಕ್ಷಣ ಅವ್ರು ಸುಟ್ಟು ಬೂದಿ ಆದ್ರು. ಆದ್ರೆ ಇಲ್ಲಿ ಹಂಗಾಗ್ಲಿಲ್ಲ. ಎಂದು ಹರಿಹರರು ಕೂಗುತ್ತಿರಲು ಮಧುವನ್ನು ತಕ್ಕೊಂಡಳು. ಮಧು ಅಂತಂದ್ರೆ ಆ ಕುಂಡಲಿನಿ ಶಕ್ತಿ. ಕುಂಡಲಿನಿ ಶಕ್ತಿ ಅಂತಂದ್ರೆ ಆ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನಕ್ಕೆ ಇನ್ನೊಂದು ಬ್ರಹ್ಮಜ್ಞಾನ ಅಂತಂದ್ರೆ ತಾಯಿನೂ ಕೂಡ ಒಂದು ಹೆಜ್ಜೆ ಮ್ಯಾಲ ಇಡಬೇಕಾದ್ರೆ ನಾವು ಹೊಡಿಬೇಕಂತಂದ್ರೆ ಅರ್ಥ ದೊಡ್ಡ ಕುಂಬಳಕಾಯಿ ತಂದಿದ್ವಿ ನಾವು, ಹಿಂದೆ ಎಲ್ಲ ಲಿಂಬಿಕಾಯಿ ಹೊಡಾಕಿದ್ವಿ, ಕುಂಬಳಕಾಯಿ ತಂದಿದ್ವಿ. ಕಣ್ಣುಗಳು ಬಹು ಕೆಂಪು ಆದವು, ಪರವಶ ಪರಮಾತ್ಮ ಸ್ವರೂಪಳಾದಳು, ಸಿಟ್ಟಿನಿಂದ ಆರ್ಭಟಿಸಿದಳು. ಇಲ್ಲಿ ವಿಚಾರ ಕೊಟ್ಟಾರ ನೋಡಿ. ಮಧು ಅಂತಂದ್ರೆ ಕುಂಡಲಿನಿ ಶಕ್ತಿ, ಅದೇ ಬ್ರಹ್ಮರಂಧ್ರದಿಂದ ಹೊರಹೋಗ್ತಲ್ರಿ. ಇಲ್ಲಿಂದ ಕೆಳಗಿಂದ ಶುರುವಾಗಿ ಮಧು ಬ್ರಹ್ಮರಂಧ್ರದಲ್ಲಿಯ ಸಹಸ್ರದಳದ ಕಮಲದಿಂದ ಯಾವ ಅಮೃತ ಸುರಿಯುವುದೋ, ಪರಮಾತ್ಮನ ಪರಮಾನಂದ ಸ್ವರೂಪದ ಯಾವ ಅನುಭವ ಜ್ಞಾನವೋ ಅದು ಮಧುವೆನಿಸುವುದು ಅಂತಂದ್ರೆ ಕುಂಡಲಿನಿ ಶಕ್ತಿ. ಎಷ್ಟೋ ವರ್ಷದ ತಪಸ್ಸಿನಿಂದ ನಾವು ನೋಡಿರ್ತೇವೆ ನೋಡ್ರಿ, ಒಬ್ಬ ಯೋಗಿ ಕೂತಿರ್ತಾನೋ, ಇಲ್ಲಿ 9 ಚಕ್ರಗಳು ಹುಟ್ಟುತ್ತವೆ ಶರೀರದಲ್ಲಿ. ಆದಿಷ್ಠಾನ, ಆಮೇಲೆ ಅನಾಹತ, ವಿಶುದ್ಧಿ ಅಂತ ಚಕ್ರಗಳು ಹುಟ್ಟುತ್ತವೆ. ಈ ಮಧು ಅನ್ನೋದು ಇಲ್ಲಿ ಮ್ಯಾಲಿರುವಂತಹ ಸಹಸ್ರಾರ ಚಕ್ರದಿಂದ ಹುಟ್ಟೋದು ಅಂತ ಹೇಳಿ ಗುರುಗಳು ಹೇಳಿದ್ದಾರೆ. ಅಂತಂದ್ರೆ ಸಾಮಾನ್ಯವಾಗಿರೋ ರಾಕ್ಷಸರನ್ನ ಸಾಮಾನ್ಯ ಜ್ಞಾನ ಕೊಲ್ಲಬಹುದು, ಆದ್ರೆ ಈ ಒಂದು ರಾಕ್ಷಸರನ್ನ ಕೊಲ್ಲೋದಕ್ಕೆ ಆ ಬ್ರಹ್ಮಜ್ಞಾನವೇ ಬೇಕು, ಆ ಮಧುವೇ ಬೇಕು. ಯಾವ ಅನುಭವ, ಪರಮಾನಂದ ಸ್ವರೂಪದ ಯಾವ ಅನುಭವ ಜ್ಞಾನವೋ ಅದು ಮಧು ಎನಿಸುವುದು, ಅದನ್ನು ಸೇವಿಸುವುದು ಮಧುಪಾನ. ಮಧುಪಾನ ಅಂತಂದ್ರೆ ಇದಂತೆ ಹೇಳಿದ್ರೆ ಯೋಗ ಸಾಧನದಿಂದ ನೋಡಿದ್ರೆ, ಯೋಗ ಸಾಧನದಿಂದ ಮಧುವನ್ನು ನಾಶ ಮಾಡುವ ಛಿದ್ರಸವು ಅಥವಾ ವಾಣಿಯ ಮೌನವು ಮಧುಪಾನವೆನಿಸುವುದು. ಇದರಿಂದ ಮದವು ನಾಶವಾಗುವುದು. ಇದರ ರಹಸ್ಯ ತಿಳಿಯದೆ ಮಧು ಶಬ್ದಕ್ಕೆ ಶೆರೆ ಅಂತ ಅರ್ಥ ಮಾಡಿಕೊಂಡು ಕೆಲ ಶಕ್ತಿ ಉಪಾಸಕರು ಅದನ್ನು ಸೇವಿಸುತ್ತಿರುವರು. ಶೆರೆಯನ್ನು ಕುಡಿಯುವುದರಿಂದ ಶಕ್ತಿಯು ಕಡಿಮೆಯಾಗಿ ಮದವು ಒದರಾಟವು ಮತ್ತಿಷ್ಟು ಹೆಚ್ಚಾಗುವುದು. ಅಜ್ಞಾನದ ಕಾರ್ಯವಾದ ಅಷ್ಟಮದಗಳೂ ನಾಶವಾಗಲಿಕ್ಕೆ ಪರಮಾನಂದ ಸ್ವರೂಪದ ಛಿದ್ರಸವೇ ಮುಖ್ಯವಾದದ್ದು. ಇಲ್ಲಿ ಮಾತುಕತೆ ಆಗಿಲ್ಲ, ಇಲ್ಲಿ ಶೆರೆ ಅಂತ ಹೇಳಿ ತಿಳ್ಕೋಬೇಡ ಅಂತೇಳಿ ಗುರುಗಳು ಬಾಯಿ ಬಿಟ್ಟು ಹೇಳ್ಯಾರ, ಅದನ್ನು ಸೂಕ್ಷ್ಮವಾಗಿ ಹೇಳಕ್ ಹೋಗಿಲ್ಲ. ಮಧುಪಾನದ ನಂತರ ಮುಂದೆ ಹೋಗಿ ಮಹಿಷನನ್ನು ಒದೆದು ಕಾಲ ಕೆಳಗೆ ಕೆಡವಿ ಶೂಲದಿಂದ ಎದೆಯನ್ನು ತಿವಿದಳು, ಪಾದದಿಂದ ತಲೆಯನ್ನು ಮೆಟ್ಟಿ ಕತ್ತಿಯಿಂದ ಕಡಿದಳು. ಮಹಿಷಾಸುರನು ಮಡಿದನು, ದೇವತೆಗಳು ಮೇಲೆ ಮೇಲೆ ಜಾಗೃತರಾಗಿ ಜಯ ಜಯಕಾರವನ್ನು ಮಾಡಿದರು. ಇಲ್ಲಿ ಯಾಕ್ರಿಪ ಈ ಮಹಿಷಾಸುರನಿಗೆ ಮಧುಪಾನವೇ ಬೇಕಾಗ್ತದೆ ಅನ್ನೋದು ಉದಾಹರಣೆ ತಗೊಂಡೇವೆ. ಯಾಕಂದ್ರೆ ಅತಿ ಭಯಾನಕ ಭಯಂಕರವಾಗಿರುವಂತಹ ರಾಕ್ಷಸರ ರಾಜ. ಯಾವ ರೀತಿ ತಾಯಿ ಮಧುಪಾನ ಅಂತಂದ್ರೆ ಆ ಬ್ರಹ್ಮಜ್ಞಾನದ ಸಮೀಪ ನಾವು ಹೋಗೋನು. ಪ್ರತಿದಿನ ಯೋಗಾಭ್ಯಾಸ, ಸದ್ವಿಚಾರ, ಒಳ್ಳೆಯ ವಿಚಾರ, ಸತ್ಕಾರ್ಯ ಸತ್ಕರ್ಮಗಳನ್ನ ಮಾಡೋನು. ಅದೇ ರೀತಿ ಮೊದಲು ನಾವು ಬಿಡಾಲ, ರಸಿಲೋಮ, ಚಿಕ್ಷುರ ಇವರನ್ನ ಬೆಳಕ್ ಕೊಡೋದು ಬೇಡ. ಯಾಕಂತಂದ್ರೆ ಅವ್ರು ಬೆಳೆದ್ರಪ್ಪ ಅಂತಂದ್ರೆ ಈ ಮಹಿಷಾಸುರ ಗೊತ್ತಾಗ್ತಾನು. ಅವ್ರು ಬೆಳಿತಾರೆ ಅನ್ಬೇಕಂತಂದ್ರೆ ಅವ್ರಿಗೆ ತಾಯಿಯ ಅನುಗ್ರಹದಿಂದ ಅವ್ರೆಲ್ಲೇ ಕಡೆ ಮುಗಿಯೋನು. ಅವಾಗ ಈ ಮದ ಅನ್ನುವಂಥ ಹುಟ್ಟಲ್ಲ. ಎಲ್ಲರಿಗೂ ತಲೆಬಾಗಿ ಇರೋನು, ಎಲ್ಲರಿಗೂ ಗೌರವದಿಂದ ಕಾಣೋನು. ನಮ್ಮ ಸಮಾಜದಿಂದ, ನಮ್ಮ ದೇಶದಲ್ಲಿ, ನಮ್ಮ ಸನಾತನ ಧರ್ಮದ ಪ್ರಗತಿಯನ್ನ ಮಾಡೋನು ಅಂತ ಹೇಳ್ತಾ ನಮ್ಮ ಕೆಲವು ವಿಚಾರವನ್ನು ಇಲ್ಲಿಗೆ ನಿಲ್ಲಿಸೋಣ. ಜೈ ಮಂಗಳಂ, ಜೈ